ಇಷ್ಟು ಸಾಫ್ಟಾಗಿರುತ್ತೆ ನೋಡಿ. ಈಗ ಮಾಡಿದರೂ ಸಹ ಹರಿಯೋದಿಲ್ಲ, ಹೌದಾ? ತುಂಬ ಚೆನ್ನಾಗಿರುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ನಾನಿವಾಗ ಚೊಂಗೆಗೆ ಹಿಟ್ಟು ಬೇಕಲ್ಲ ನಮಗೆ, ಅದನ್ನು ಹೇಗೆ ನಾದ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 2 ಕಪ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನ ನಾವು ನಾದಿ ಇಟ್ಕೋಬೇಕು. ನೋಡಿ, ಇದನ್ನು ಈ ಥರ ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿ ಇಟ್ಕೋಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ, 1 ಸ್ಪೂನ್ನಷ್ಟು. ಇವಾಗ ಇದನ್ನ ಎಣ್ಣೆ ಹಾಕಿ ಈ ಥರ ಮಿದ್ದಿ ಇಟ್ಕೋತಾ ಇದ್ದೀನಿ ಹಿಟ್ಟನ್ನ. ಇವಾಗ ಈ ಹಿಟ್ಟು ನೆನಿಬೇಕು. ಒಂದು 10-15 ನಿಮಿಷ ಇದನ್ನ ನೆನಿಲಿ ಅಂತ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡಬೇಕು. ನೋಡಿ, ಈ ಥರ ಒಂದು 10-15 ನಿಮಿಷ ಮುಚ್ಚಿ ಇಟ್ಬಿಡಿ. ಹಾಗೆ ಬಿಟ್ಟರೆ ಹಿಟ್ಟು ಒಣಗುತ್ತೆ, ಆದ್ದರಿಂದ ಅದನ್ನ ಮುಚ್ಚಿ ಇಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಒಂದು 10-15 ನಿಮಿಷ ಹಿಟ್ಟು ನೆನಿಲಿ ಅಂತ ಇಟ್ಟಿದ್ವಲ್ಲ, ಇವಾಗ ಅದನ್ನ ಸ್ವಲ್ಪ ಈ ಥರ ಮಿದ್ಕೋಬೇಕು. ಇದನ್ನು ಮಿದ್ದಿದ ಮೇಲೆ ಚಿಕ್ಕದಾಗಿ ಹುಳ್ಳಿನ ಮಾಡ್ಕೋಬೇಕು. ನಾವು ಇದನ್ನು 2 ಪಾರ್ಟ್ ಮಾಡ್ಕೋತಾ ಇದ್ದೀನಿ ನಾನು ಇದರಲ್ಲಿ. ಈ ಥರ ಇಷ್ಟಿಷ್ಟು ಚಪಾತಿ ಹಿಟ್ಟಿನಷ್ಟಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಗಾತ್ರದ್ದು ಹಿಟ್ಟಿನದು ಉಳ್ಳಿನ ಮಾಡಿ ತಗೋಬೇಕು ನಾವು ಇದನ್ನ. ನಾನು ಇದನ್ನ ಎಲ್ಲನೂ ಚಿಕ್ಕದು ಉಳ್ಳಿ ಮಾಡಿ ಇಟ್ಕೋತೀನಿ ಮೊದಲೇ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಚಿಕ್ಕದಾಗಿ ಉಳ್ಳಿನ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಗಾತ್ರದ್ದು ಉಳ್ಳಿ ಮಾಡಿ ಇಟ್ಕೋಬೇಕು. ಇವಾಗ ಇದನ್ನ ಯಾವ ರೀತಿ ಚೊಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಗ್ಯಾಸ್ನ ಆನ್ ಮಾಡೋಣ. ಇವಾಗ ಒಂದು ಹಿಟ್ಟಿನ ಉಳ್ಳಿನ ತಗೊಂಡು ಇದಕ್ಕೆ ಸ್ವಲ್ಪನೇ ಗೋಧಿ ಹಿಟ್ಟು ಹಚ್ಚಿ ಈ ಥರ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿಗೆ ನಾವು ಮೊದಲು ಎಣ್ಣೆ ಹಚ್ಕೋತೀವಲ್ಲ, ಆ ಥರ. ನೋಡಿ, ಈ ಥರ ನಾನು ಎಣ್ಣೆ ಹಚ್ಚಿ ಎಲ್ಲನೂ ರೆಡಿ ಮಾಡಿ ಮೊದಲೇ ಇಟ್ಕೋತೀನಿ. ನೋಡಿ, ಇವಾಗ ಈ ಥರ ಲಟ್ಟಿಸಿ ಇಟ್ಕೊಂಡಿದ್ದಕ್ಕೆ ನಾನು ಎಣ್ಣೆನ ಹಚ್ಕೋತಾ ಇದ್ದೀನಿ. ನೋಡಿ, ಈ ಥರ ಎಣ್ಣೆ ಹಚ್ಚಿ ಇಟ್ಕೋತೀನಿ ಎಲ್ಲನೂ. ಇವಾಗ ಚೊಂಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಈ ಥರ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಟಿರ್ತೀವಲ್ಲ, ಇದನ್ನು ತೊಗೊಂಡು ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕು. ಇದು ನೋಡಿ, ಚೊಂಗೆ ಮಣೆ ಇದೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕಾಗುತ್ತೆ, ಯಾಕಂದರೆ ಫಸ್ಟ್ ಟೈಮ್ ನಾವು ಚೊಂಗೆ ಮಾಡ್ತಿರೋದ್ರಿಂದ ಇದನ್ನು ವರ್ಷಾನುಗಟ್ಟಲೆ ನಾವು ತೆಗೆದಿಟ್ಟಿರ್ತೇವಲ್ಲ. ಸೊ ಹಾಗಾಗಿ ಅದೆಲ್ಲ ತುಂಬಾ ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಫಸ್ಟ್ನೇದಕ್ಕೆ ಸ್ವಲ್ಪ ಜಾಸ್ತಿನೇ, ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಈ ಥರ ಕೈಯಿಂದ ಎಲ್ಲ ಕಡೆ ಎಣ್ಣೆ ಹತ್ತೋ ಥರ ಹಚ್ಚಿ, ಇವಾಗ ಇದನ್ನು ಲಟ್ಟಿಸಿರ್ತೀವಲ್ಲ, ಇಷ್ಟು ಸಣ್ಣದು ಎಲೆನ ಲಟ್ಟಿಸ್ಕೊಂಡಿರ್ಬೇಕು. ಇದನ್ನು ಇದ್ರ ಮೇಲೆ ಹಾಕಿ ನಿಧಾನಕ್ಕೆ ಆ ಚೊಂಗೆದ ಮಣಿದು ಡಿಸೈನ್ ಎಲೆಗೆ ಹತ್ತಿರಬೇಕು. ಆ ಥರ ನಿಧಾನಕ್ಕೆ ಪ್ರೆಸ್ ಮಾಡಬೇಕು, ಒತ್ತಬಾರ್ದು.
ನೋಡಿ ಈ ಥರ ಚೊಂಗೆನ ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಇವಾಗ ಹಂಚು ಚೆನ್ನಾಗಿ ಕಾದಿದೆ ನೋಡಿ. ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ. ಇವಾಗ ಇದನ್ನ ತಿರುಗಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಲೂನ್ ಥರ ಹೇಗೆ ಚೊಂಗೆ ಉಬ್ಬಿ ಬರ್ತಾ ಇದೆ ಅಂತ ನೀವು ಒಂದ್ಸಲ ಮನೇಲಿ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ಮೂತಾಗಿರುತ್ತೆ. ಹಂಚು ತುಂಬಾ ಕಾದಿದೆ. ಸೊ ಇವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಪನೆ ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕು ಇದನ್ನ. ಈ ಥರ ಲಟ್ಟಿಸಿ ಎಣ್ಣೆ ಹಾಕ್ಕೋಬೇಕು 1 ಸ್ಪೂನಷ್ಟು. ಇವಾಗ ಈ ಲಟ್ಟಿಸಿರೋದನ್ನು ಇದ್ರ ಮೇಲೆ ಹಾಕ್ಕೋಬೇಕು. ಹಾಕಿ ನಿಧಾನವಾಗಿ ಇದನ್ನ ಲಟ್ಟಿಸ್ಬೇಕು. ತುಂಬಾ ಗಟ್ಟಿಯಾಗಿ ಒತ್ತಬಾರ್ದು. ಆ ಮನೆಯಲ್ಲಿರೋ ಡಿಸೈನು ಈ ಹಿಟ್ಟಿಗೆ ತಾಕಿದ್ರೆ ಸಾಕಾಗುತ್ತೆ ನಮಗೆ. ನೋಡಿ ಚೊಂಗೆನ ಹಾಕೋತಾ ಇದ್ದೀನಿ. ಈ ಥರ ಇದನ್ನ ಅಂಚಿ ಕಡೆನೇ ಜಾಸ್ತಿ ಲಟ್ಟಿಸ್ಕೋಬೇಕು. ಇವಾಗ ಇದನ್ನ ತಿರುಗಿಸಿ ಹಾಕೊಳ್ಳೋಣ. ನೋಡಿ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಲೂನ್ ಥರ ಹೇಗೆ ಚೊಂಗೆ ಉಬ್ಬಿ ಬರ್ತಾ ಇದೆ ಅಂತ ನೀವು ಒಂದ್ಸಲ ಮನೇಲಿ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ಮೂತಾಗಿರುತ್ತೆ. ಬನ್ನಿ ಇದಕ್ಕೆ ಮತ್ತೆ 1 ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಲಟ್ಟಿಸ್ಕೋಬೇಕು. ಆ ಚೊಂಗೆ ಡಿಸೈನು ಆ ಹಿಟ್ಟಿನಲ್ಲಿ ಕಾಣಿಸ್ಬೇಕು ನಮಗೆ. ಇವಾಗ ಇದನ್ನ ತಿರುಗಿಸ್ಕೊಳ್ಳೋಣ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ನೋಡಿ ಯಾವ ಥರ ಬಲೂನ್ ಥರ ಚೊಂಗೆ ಉಬ್ಬಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈ ಸೈಡ್ಗೂ ಸಹ ನಾನು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ನೋಡಿ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ, ಬಲೂನ್ ಥರ ಹೇಗೆ ಉಬ್ಬುತ್ತೆ ಅಂತ ನೋಡಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ನೋಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಲ್ಲ, ಈ ವಿಧಾನದಲ್ಲಿ ಮಾಡಿ ನೋಡಿ ನೀವು. ತುಂಬಾ ಸಾಫ್ಟಾಗಿರುತ್ತೆ ಚೊಂಗೆ. ಬಾಯಲ್ಲಿ ಹಲ್ಲಿಲ್ಲದೆ ಇರುವಂಥ ಮಕ್ಕಳು, ವಯಸ್ಸಾದಂಥ ಮುದುಕರು ಯಾರು ಬೇಕಾದರೂ ತಿನ್ಬೋದು ಇದನ್ನು, ಅಷ್ಟು ಸಾಫ್ಟಾಗಿರುತ್ತೆ. ನೋಡಿ ಹೇಗೆ ಉಬ್ತಾ ಇದೆ ಅಂತ. ನೋಡಿ ನೀವೇ ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಚೊಂಗೆ ಅಂತ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ.
ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಈ ಕಡೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ನೋಡಿ ಹೇಗೆ ಉಬ್ತಾ ಇದೆ ಅಂತ. ನೋಡಿ ಹೇಗೆ ಉಬ್ಬಿ ಬರ್ತಾ ಇದ್ದೇವೆ ಅಂತ. ನೋಡಿ ಫ್ರೆಂಡ್ಸ್, ತುಂಬ ಸಾಫ್ಟಾಗಿರುತ್ತೆ, ಪಾಕೆಟ್ ಥರ ಉಬ್ಬಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನಿವಾಗ ನಿಮಗೆ ಚೊಂಗೆನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ಪಾಕೆಟ್ ಥರ ಉಬ್ಬಿ ಬಲೂನ್ ಥರ ಇದಾಗಿರುತ್ತೆ ಒಳಗಡೆಯಿಂದ. ತುಂಬ ಸಾಫ್ಟಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಪೂರ್ತಿಯಾಗಿ ಬೆಂದು ಯಾವ ರೀತಿ ಪಾಕೆಟ್ ಥರ ಆಗಿದೆ ಅಂತ. ಇಷ್ಟು ಸಾಫ್ಟಾಗಿರುತ್ತೆ ನೋಡಿ. ಈಗ ಮಾಡಿದರೂ ಸಹ ಹರಿಯೋದಿಲ್ಲ, ಹೌದಾ? ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಯಾವ ರೀತಿ ಹಚ್ಚೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಚೊಂಗೆ ಹಾಕಿಬಿಟ್ಟು ಇದರಿಂದ ನಾವು ಆವಾಗಲೇ ಸೂಸ್ಲ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದ್ರದ್ದು 2 ಸ್ಪೂನ್ ಸೂಸ್ಲನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಇನ್ನೂ ಸ್ವಲ್ಪ ಹಾಕೋಬಹುದು ನೀವು. ನಾನು ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ತುಪ್ಪನ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಚೊಂಗೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.